ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಆ ಒಂದು ಅಧಿಕಾರನ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಪಾದಯಾತ್ರೆ ಮಾಡ್ಕೊಂಬರ್ತೀವಿ ಅಂದ್ಬಿಟ್ಟು ಬರೀ ಅವ್ರವ್ರಿಗೆ ಜಗಳ ಹತ್ಕೊಂಡು ಅವರೆಷ್ಟು ವರ್ಷಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತು, ನಂಗೆ ಪರ್ಸ್ನಲಾಗಿ. ರಾಜೀನಾಮೆ ಕೊಡುವಂಥ ಯಾವುದೇ ರೀತಿಯ ಒಂದು ಹಗರಣವನ್ನೇ ನಡೆದಿಲ್ಲ ಅಂದಮೇಲೆ ಅವರು ಅದಕ್ಕಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ನಮ್ಮ ಮೈಸೂರು ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಜೊತೆಗೆ ಇವತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಹಾಗೂ ಎಲ್ಲ ಮಂತ್ರಿ ಸಂಪುಟದ ಸಚಿವರೆಲ್ಲರೂ ಕೂಡ ಇವತ್ತು ಜೊತೆ ಶಾಸಕರು ಕೂಡ ಎಲ್ಲ ಸೇರಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಪರವಾಗಿ ಯಾವುದೇ ಥರದ ತಪ್ಪಿಲ್ಲ ಅಂತ ಈಗಾಗಲೇ ಬುಕ್ಕು ರಿಲೀಸ್ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಭಾಷಣದಲ್ಲೂ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ನಾನು ಯಾವುದೇ ಥರದ ಅನ್ಯಾಯ ಮಾಡಿಲ್ಲ ಅಂತ. ಸೊ ಅದು ಇವತ್ತೇನು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಮೊನ್ನೆ ಮುಖ್ಯಮಂತ್ರಿಗಳ ಮೇಲೆ ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿರೋ ಕಳೆದ 1.5 ವರ್ಷದಿಂದ ಆ ಒಂದು ಅಧಿಕಾರನ ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸರ್, BJP ಅವರು ಏನು ಹೇಳ್ತಾರೆ ಅಂದರೆ, ಈ ಏನು ತನಿಖೆ ಹಂತದಲ್ಲಿದೆ ಅವ್ರ ರಾಜೀನಾಮೆ ಸೀಟ್ ಕೆಳಗಿಳಿಲಿ, ತನಿಖೆ ಎಲ್ಲ ರುಜುವಾತಾದರೆ ಅದು ಮಾಡಲಿ ಅಂತ ಹೇಳ್ತಾರೆ. ಅದೇನು ಅವಶ್ಯಕತೆ ಇಲ್ಲ. ತನಿಖೆ ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದಾರೆ, ಸರ್ಕಾರನೇ ಕೊಟ್ಟಿರೋದ್ರಿಂದ ಅದರಲ್ಲಿ ಯಾವುದೇ ಥರದ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಅವರು BJP ಅವರು ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳಿದ ಇಷ್ಟು ದಿನ ಏನು ಮಾಡ್ತಿದ್ರು, ಈಗ ಹಂಗಾರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರು, ಈಗ ಯಾಕೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಎಷ್ಟೊಂದು ಬರ್ತಿದೆ? ಸುಮ್ಮನೆ ಅವ್ರು ಏನಂದರೆ ನೋಡ್ತಾವ್ರಲ್ಲ, ಎಲ್ಲ ಜನ ಪ್ರೀತಿ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರೋದ್ರಿಂದ ಈ ಥರ ಒಂದು ಅಲಿಗೇಷನ್ ಮಾಡೋಕ್ಕೆ ಈಗ ಒಂದು ವೇದಿಕೆನ ರೆಡಿ ಮಾಡ್ಕೊತಿದ್ದಾರೆ. ಅದ್ರ ಬಿಟ್ಟರೆ ಅವ್ರಿಗೆ ಯಾವುದೇ ಥರದ ಇದಿಲ್ಲ. ಅವರಲ್ಲೇ ಫಸ್ಟ್ ಅವ್ರ ಜಗಳನ ಸರಿ ಮಾಡ್ಕೊಳ್ಳಿ. ಪಾದಯಾತ್ರೆ ಮಾಡ್ಕೊಂಬರ್ತೀವಿ ಅಂದ್ಬಿಟ್ಟು ಬರೀ ಅವ್ರವ್ರಿಗೆ ಜಗಳ ಹತ್ಕೊಂಡು ಅವರೆಷ್ಟು ವರ್ಷಿದ್ದಾರೆ ಅನ್ನೋದು ನನಗೆ ಗೊತ್ತಾಯ್ತು, ನಂಗೆ ಪರ್ಸ್ನಲಾಗಿ. ಭಾರತ್ ಜೋಡೋ ಯಾತ್ರೆಯಲ್ಲಿ BJP ಅವರು ನಮ್ಮ ಗುಂಡ್ಲುಪೇಟೆಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವ್ರು ಬರೋ ಟೈಮಲ್ಲಿ ಬ್ಯಾನರ್ಗಳು ಹಾಕಿದ್ರು. ಅದನ್ನು ನನಗೆ ಗೊತ್ತಿದೆ, ಆ ಕೇಸ್ನ ಹೆಂಗೆ ಕ್ಲೋಸ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಸೊ ಅವ್ರು ಎಷ್ಟು ಈ ಒಂಥರ ಮನಸ್ಥಿತಿ ಅವ್ರಿಗೆ ಹೆಂಗೆ ಎಷ್ಟು ಇದಿದೆ ಅಂದರೆ, ಎಲ್ಲಿ ಗುಂಡ್ಲುಪೇಟೆಯಲ್ಲಿ ಸಕ್ಸಸ್ ಆಗ್ಬಿಡ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಬ್ಯಾನರ್ಗಳನ್ನ ರಾತ್ರಿ 2 ಗಂಟೆ ಮೇಲೆ ಕಿತ್ತಾಕಿದ್ದಾರೆ. ಅಷ್ಟು ವರ್ಷ ಅವರು. ಹಂಗಾಗಿ ಅವ್ರಿಗೆ ಯಾವುದೇ ಥರದ ನೈತಿಕತೆ ಇಲ್ಲ ನಮ್ಮ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಮುಖಂಡಗಳ ಬಗ್ಗೆ ಮಾತಾಡೋಕ್ಕೆ. ಸರ್, ಏನು ಇವತ್ತು ಜನಾಂದೋಲನ ಕಾರ್ಯಕ್ರಮ ಯಶಸ್ವಿ ಆಗಿದೆಯಾ ಸರ್? ಖಂಡಿತವಾಗ್ಲೂ ತಾವುಗಳೇ ನೋಡಿದ್ರಿ ಯಾವ ರೀತಿ ಜನ ನಮ್ಮ ಸರ್ಕಾರನ ಮತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವೇ ತಮ್ಮ ಮಾಧ್ಯಮಗಳು ಕೂಡ ನೋಡಿರ್ತೀರಿ. ಸಾವಿರಾರು ಲಕ್ಷಾಂತರ ಜನ ಬಂದು ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂದರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲವನ್ನು ಕೊಟ್ಟಿರೋಂಥದ್ದು. ಅವರ ಅಭಿಮಾನ ಸದಾ ನಮ್ಮ ಪಕ್ಷದ ಮೇಲೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇರುತ್ತೆ ಅಂತ ನಮ್ಮ ಒಂದು. ಏನು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರೋ ಒಂದು ಖಾಸಗಿ ವ್ಯಕ್ತಿ ದೂರಿನ ಮೇರೆಗೆ ರಾಜ್ಯಪಾಲರು ಈ ಸಂವಿಧಾನ ಎತ್ತಿಡಿಯುವಂಥ ಒಂದು ಸ್ಥಾನ ಅದು. ರಾಜ್ಯಪಾಲರ ಸ್ಥಾನ ಅಂದರೆ ಸಂವಿಧಾನ ಎತ್ತಿಡಿಯುವಂಥ ಸ್ಥಾನ ಅದು. ಯಾವುದೇ ತನಿಖಾ ಸಂಸ್ಥೆ ಆಗಲಿ ಅವ್ರಿಗೆ ವರದಿಯನ್ನು ಕೊಟ್ಟಿಲ್ಲ. ಯಾವುದೋ ಒಂದು ಖಾಸಗಿ ವ್ಯಕ್ತಿ ಕೊಟ್ಟಂಥ ದೂರದಲ್ಲಿ ಅವ್ರಿಗೆ ತರಾತುರಿಲಿ ಅವರು ನೋಟಿಸ್ ಕೊಟ್ಟಿರೋದೇ ಸಂವಿಧಾನದ ವಿರೋಧ ಅಂತ ನನ್ನ ಭಾವನೆ. ಸರ್, ನಾಳೆ ಒಂದು ಬೃಹತ್ ಮಟ್ಟದಲ್ಲಿ BJP ಸಮಾವೇಶ ಮಾಡ್ತಾರೆ. CM ಅವರು ಒಂದು ರಾಜೀನಾಮೆ ಕೊಡಲೇಬೇಕು ಅಂತ. ನೋಡಿ, ಅವರು ರಾಜೀನಾಮೆ ಕೊಡುವಂಥದ್ದು ತಪ್ಪು. ಈಗಾಗಲೇ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಮಹಾಜನತೆಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋಂಥದ್ದು. ಅವರು ರಾಜೀನಾಮೆ ಕೊಡುವಂಥ ಯಾವುದೇ ರೀತಿಯ ಒಂದು ಹಗರಣವನ್ನೇ ನಡೆದಿಲ್ಲ ಅಂದಮೇಲೆ ಅವರು ಅದಕ್ಕಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಈಗಾಗಲೇ ವಾಲ್ಮೀಕಿನ SITಗೆ ವಹಿಸಿದ್ದೀವಿ ಹಗರಣವನ್ನು. ಮೂಡೋದು ಅವರೇ ಸರ್ಕಾರದಿಂದ ಕೊಟ್ಟಂಥದ್ದು. ಆಗ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿರಲಿಲ್ಲ, BJP ಸರ್ಕಾರದ ಕೊಟ್ಟಂಥದ್ದು. ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಮೂಡ ಕೊಟ್ಟಂಥ ಮೂಡ ಅದು ಅದೇ ಒಂದು ಪ್ರೈವೇಟ್ ಸಂಸ್ಥೆ. ಅದು ಜನಗಳ ಹಿಂದೆ ಮಹಾರಾಜರ ಕಾಲದಲ್ಲಿ ಮಾಡಿದಂಥದ್ದು. ಜನಗಳಿಗೆ ಸೈಟ್ ಹಂಚುವಂಥ, ಅಂದರೆ ಮನೆಗಳನ್ನ ಕೊಡುವಂಥ ಒಂದು ಸಂಸ್ಥೆ ಅದು. ಅದರಿಂದ ಅವ್ರು ಏನು ಜಮೀನು ಕಳ್ಕೊಂಡು ಅದು ಬದಲಿಯಾಗಿ ಅವ್ರು ಕೊಟ್ಟಿರುವಂಥದ್ದು. ಅವರೇನೋ ಹಾಗೆ ಈಗಾಗಲೇ ಅದು ಕೂಡ ನ್ಯಾಯಾಲಯದಲ್ಲಿದೆ ಅಂತ ಕೇಳ್ಪಟ್ಟೆ. ಅಲ್ಲಿ ಏನು ತೀರ್ಪು ಕೊಡ್ತಾರೆ ಅದ್ರ ಮೇಲೆ ತಕ್ಕಂತೆ ಮಾಡ್ತೀವಿ.